ಉದ್ಯಾನದಲ್ಲಿ ಪ್ರತಿಭಟನೆ ಪ್ರತಿಭಟನೆ ಬಗ್ಗೆ ಹೇಳಿ ಸರ್. ಇದೊಂದು ಪ್ರತಿಭಟನೆ ಹೇಗ್ ಮಾಡ್ತೇವೆ ಅಂದ್ರೆ ನಮ್ಮ ಹಿಂದೂಗಳಿಗೆ ಉಳಿಸಕ್ಕೆ ಮಾಡುತ್ತಾ ಹೌದು ಹಿಂದೂಗಳು ಎಚ್ಚೆತ್ತುಕೊಳ್ಳಿ ಅಂತ. ಯಾಕಂದ್ರೆ ಈಗ ಒಂದು 3 ದಿನ ಹಿಂದೆ ಬಾಂಗ್ಲಾದೇಶದಲ್ಲಿ ನಡೀತು ಘಟನೆ. ಇನ್ನು 3 ದಿನದಿಂದ ನಾವು ಇದೇ ಫ್ರೀಡಂ ಪಾರ್ಕಲ್ಲಿ ಎಲ್ಲ ಹಿಂದೂಗಳು ಸೇರಿ ಒಂದು ಪ್ರತಿಭಟನೆ ಮಾಡಿದ್ವಿ. ಅದಾದ ನಂತರ ತಿರ್ಗಾ ಈಗ ಬಂಗಾಳದಲ್ಲಿ ನಡೀತಾ ಇದೆ, ಹತ್ಯೆಗಳು ನಡೀತದೆ, ಶೋಷಣೆ ನಡೀತಾ ಇದೆ. ಸೊ ಈ ದಿನ ನಡೀತಾ ಇರುವಾಗ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಎಲ್ಲ ಹಿಂದೂಗಳು ಸೇರಿ. ಆ ಒಂದು ಸರ್ಕಾರನ ಕಿತ್ತೋಗಿಬೇಕು, ಮಮತಾ ಬ್ಯಾನರ್ಜಿ ಸರ್ಕಾರ ಕಿತ್ತೋಗ್ಬಿಟ್ಟು ಅದು ರಾಷ್ಟ್ರಪತಿ ಆಳ್ವಿಕೆ ಬರಬೇಕು ಅಂತ ನಾವು ಎಲ್ಲರಿಗೂ ಒಂದು ನಿರ್ಧರಿಸಿದ್ವಿ ನಾವು. ಸರ್, ಇಷ್ಟು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ ಈ ಒಂದು ಮೆಸೇಜ್ ಅಲ್ಲೆಲ್ಲ ತಲುಪಿದೆ ಸರ್, ಅವ್ರಿಗೆಲ್ಲ ತಲುಪಿರ್ತದೆ ಖಂಡಿತ. ಯಾಕಂದ್ರೆ ಹಿಂದೂ ಇದ್ರೆ ಇಡೀ ಪ್ರಪಂಚದಲ್ಲಿ ಹಿಂದೂ ಇದ್ರೆ ಎಲ್ಲರೂ, ಹಿಂದೂ ಒಂದು ಯಾರೂ ಇಲ್ಲ. ಇಡೀ ಪ್ರಪಂಚ ಆಳ್ತಾ ಕೂಡ ಹಿಂದೂಗಳೇ. ಅದು ಬೇರೆ ಬೇರೆ ಭಾಷೆ ಬೇರೆ ಬೇರೆ ಧರ್ಮದಲ್ಲಿ ಅಷ್ಟೇ ಅವರೆಲ್ಲ. ಸರ್, ಯಾವುದೋ ಒಂದು ಒಳ್ಳೆ ಕಾರ್ಯಕ್ಕೆ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಿ, ಮತ್ತೊಂದು ಕರಲಿ ಒಂದು ಯುವಕ ಯುವತಿಯರು, ನಾವು ಯಂಗ್ಸ್ಟರ್ಸ್, ನಾವು ಯುವಕ ಯುವತಿಯರು ಮುಂದಿನ ದೇಶನ ಅಭಿವೃದ್ಧಿ ಪಡಿಸೋರು ಅಂದ್ರೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ನಾವು ಯಂಗ್ಸ್ಟರ್ಸ್ ಅಂದ್ರೆ ಈ ತರ ಪ್ರತಿಭಟನೆಗೆ ಬಂದು ಇದಕ್ಕೆ ಪ್ರೋತ್ಸಾಹ ಮಾಡಬೇಕು. ಯಂಗ್ಸ್ಟರ್ಸ್ ಒಂದು ಮಾರ್ಗದರ್ಶನ ಕೊಡಿ ಸರ್ ನೀವು. ಖಂಡಿತ ಎಲ್ಲರಿಗೂ ಕೊಡ್ತೀವಿ ನಾವು. ಈಗ ಹಿಂದಿನ ಒಂದು ತಲೆಮಾರುಗಳೇನಿದೆ ಅವರೆಲ್ಲ ಒಂದು ಆಜ್ಞೆ ಹಾಕೊಟ್ರು ದಾರಿ, ಆ ದಾರಿ ನಾವೆಲ್ಲ ನಡೀತಾ ಇದೀವಿ. ಈಗ ಮುಂದಕ್ಕೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹಿಂದೂಗಳು ಹೋರಾಟ ಮಾಡಿ ನಾವೆಲ್ಲ ಬದುಕಿದ್ರೆ, ನಾವೆಲ್ಲ ಚೆನ್ನಾಗಿದ್ರೆ ಎಲ್ಲರೂ ಕಾಪಾಡ್ಬೋದು. ಇಲ್ಲ ಅಂದ್ರೆ ಯಾರು ಕಾಪಾಡಕ್ಕಾಗಲ್ಲ. ನೀವೇ ರಕ್ಷಣೆ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಝಾನ್ಸಿ ಲಕ್ಷ್ಮೀಬಾಯಿ ಹೆಣ್ಮಕ್ಳಲ್ಲಿ, ಆಮೇಲೆ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ, ನಂತರ ನಮ್ಮ ಒಣಗೆ ಓದೋದ, ಇವರೆಲ್ಲ ಯಾರು ಹೆಣ್ಮಕ್ಳಲ್ವಾ? ಹೌದಲ್ವಾ? ಅವರು ದೇವರು ಬರಲಿ, ದೇವಸ್ಥಾನ ಅಂತ ಕುತ್ಕೊಂಡಿದ್ದ, ಕೈ ಕಟ್ಟಿ ಕುತ್ಕೊಂಡಿದ್ರ? ಇಲ್ಲ, ಅವ್ರ ಧರ್ಮ ರಕ್ಷಣೆ ಮಾಡೋದು. ನಮ್ಮನ್ನ ನಾವು ರಾಜ್ಯಕ್ಕಾಗ್ಲಿ ದೇಶಕ್ಕಾಗ್ಲಿ ಧರ್ಮಕ್ಕಾಗಿ ನಾವು ರಕ್ಷಣೆ ಮಾಡಿದಂದ್ರೆ ಯಾರು ಮಾಡಲ್ಲ. ಯಾವ ದೇವತೆಗಳು ಬಂದು ನಿಮ್ಗೆ ಸಹಕಾರ ನೀಡಲ್ಲ, ಕಾಪಾಡೋದಿಲ್ಲ. ಇದನ್ನ ಎಲ್ಲಾರ್ಗು ತಿಳ್ಕೊಳ್ಳಿ. ಇದು ಎಚ್ಚರಿಕೆ ಹೇಳ್ತಾರೆ. ನಾನು ಬೇರೆ ಹತ್ರ ಮನವಿ ಮಾಡಲ್ಲ, ಆರ್ಡರ್ ಮಾಡ್ತಿರೋದು. ಇಲ್ಲ ಅಂದ್ರೆ ನಿಮ್ಮ ಉಳಿವೆ ನಿಮ್ಮ ಕೈಲಿರೋದು. ಈಗ ನೀವು ನೋಡ್ತಾ ಇರಬಹುದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಿಂದೂಗಳೇ ಆತ್ಮಹತ್ಯೆ ಮಾಡ್ಕೊಂಡು ಮರಣ ಹೊಂದಿದ್ದಾರೆ. ಇದಕ್ಕೆ ಯಾರು ಕಾರಣ? ಹಿಂದೂಗಳೇ ಕಾರಣ. ಯಾಕೆ? ಬೆಂಬಲ ಇಲ್ಲ. ಈ ಬೆಂಬಲ ನಮ್ಗೆ ಕೊಟ್ಟಿದ್ರೆ ನಿಮ್ಗೆ ಉಳಿಸ್ಬೋದಾಯ್ತು. ಸರ್, ಒಂದು ಕಡೆ ಧ್ವಂಸ್ಕೊಂಡು ಬರ್ತಾ ಇದೆ ನಮ್ಮ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯ ಎಲ್ಲ, ಮತ್ತು ಈಗ ಒಂದು ಪಾಶ್ಚಿಮಾತ್ಯ ಹೊರ ದೇಶದ ಸಂಸ್ಕೃತಿ ಏನಾದ್ರು ಬಂದ್ಬಿಟ್ಟಿಗೆ ನಾವು ಬರ್ತಾ ಇದೆಯಾ ಏನು ಅನ್ಸುತ್ತೆ? ಇಲ್ಲ, ಏನಂದ್ರೆ ಎಲ್ಲ ಅವ್ರವ್ರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಟ್ಟುಪಾಡುಗಳು. ನಮ್ಮಲ್ಲಿ ಹಿಂದಿನ ತಲೆಮಾರುಗಳು ಅಥವಾ ಹಿಂದಿನ ಜನಾಂಗಗಳೇನಿದೆ ಅದನ್ನ ಆಚರಣೆ ತಂದವರು. ಅನಿಲ ಪ್ರಕಟವಾದಾಗ್ಲಿ ಆಯ್ತಾ, ತಾಳಿ ಎದೆಗೂ ಇರೋದು. ಈಗ ತಾಳಿ ಎಲ್ಲ ಕುತ್ತಿಗೆ ಬಂದಿದೆ, ಕಾಲಿಗೆ ಉಂಗುರ ಇಲ್ಲ, ಫ್ಯಾಷನ್ ಡ್ರೆಸ್ ಆಗಿದೆ. ನೀವು ನೋಡ್ತಾ ಇದ್ರು ಒಂದು ಸೀರೆಯಲ್ಲಿ ಇರೋರಲ್ಲ, ಈ ಒಂದು ಚೂಡಿದಾರ್ ಬಂತು ನಡೀತು. ಆದ್ರೆ ಈಗ ಹೆಣ್ಮಕ್ಳು ಟೀ ಶರ್ಟ್ ಹಾಕಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ನಮ್ಮ ಸಂಸ್ಕೃತಿನ ಧರ್ಮನ ಅವರೇ ಹಾಳು ಮಾಡ್ತಾ ಇದಾರೆ. ಮತ್ತೆ ಅವರೇ ಆತ್ಮಹತ್ಯೆ ಮಾಡಿ ಸಾಯ್ತಾ ಇರೋದು. ಹೌದಾ? ಅಂದ್ರೆ ಈ ಲವ್ ಜಿಹಾದ್ ಅಂತ ಹೇಳ್ತಾರೆ ಕೆಲವರೆಲ್ಲ. ಇದಕ್ಕೆ ಕಾರಣಕರ್ತ ಅಂದ್ರೆ ನಾವು ಹಿಂದೂಗಳೇ, ಬೇರೆಯವರಲ್ಲ. ಯಾಕೆಂದ್ರೆ ನಾವು ಸರಿ ಇದ್ರೆ ಯಾರು ಬರಲ್ಲ. ಈಗ ನೀವು ಒಂದು ಮನೆ ಓನರ್, ಬಿಲ್ಡಿಂಗ್ ಓನರ್ ಇರ್ತೀರಿ, ಎಕ್ಸಾಂಪಲ್ ಉದಾಹರಣೆಗೆ. ಆ ಮನೆಗೆ ನೀವು ನಿಮ್ಮ ಒಂದು ಕಾನೂನು ಇರ್ತದೆ. ನೀವು ಓನರ್ ಆಗಿದ್ರೆ ನೀವು ಹೇಳಿದ್ರೆ ಅವ್ರು ಕೇಳಬೇಕು, ಬರೀದಾರು. ಅರ್ಥ ಆಯ್ತಾ? ಇವತ್ತು ಹೇಳಿದ್ದೆ ನಮ್ಮ ಮನೆ ಬರಲ್ಲ, ನಮ್ಮ ದೇಶ ಬರಲ್ಲ, ಎರಡು ಒಂದೇ. ಅರ್ಥ ಆಯ್ತಾ? ನೀವು ಯಾರಿಗೆ ಕೊಡ್ಬೇಕು ಅಂತ ನೀವು ನಿರ್ಧಾರ ಮಾಡಿ. ಇವತ್ತು ಗೌರಿ ಪಾಳ್ಯ ಇತ್ತು ಅವಾಗ. ಇವತ್ತು ಗೌರಿ ಪಾಳ್ಯ ಆಗ್ಬಿಟ್ಟಿದೆ. ಯಾರು ಮಾಡಿದ್ದು? ನಾವುಗಳು ಮಾಡಿದ್ದು. ಶಿವಾಜಿನವರು ಆಗಿದ್ದು ಹಿಂದೂಗಳೇ ಇದ್ದಿದ್ದು. ಇವತ್ತು ಇಲ್ಲಿದ್ದಾರೆ. ಏನ್ ಮಾಡ್ತಾ ಇದ್ರಲ್ಲ? ಯಾರು ತಪ್ಪು? ಅವ್ರ ತಪ್ಪಲ್ಲ, ನಮ್ ತಪ್ಪು ನಾವು ಮಾಡ್ಬಿಟ್ಟು ಬೇರೆ ಮಾಡೋದಲ್ಲ. ಅದೇ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಜಾಗದ 1 ಕೋಟಿ ಬೆಲೆ ಇರುತ್ತೆ ಅನ್ಕೊಳ್ಳಿ, ಅವ್ರು ಕೊಟ್ಟು ಖರೀದಿ ಮಾಡ್ತಾರೆ. ಅದೇ ನಮ್ಮ ಹಿಂದೂಗಳು ಕೊಡಿ 20 ಲಕ್ಷ ಕೊಡಲ್ಲ. ಯಾಕೆ ಕೊಡ್ಬೇಕು? 30 ಲಕ್ಷ ಕಮ್ಮಿ ನಿಮ್ಗೆ, ಅದು 20 ಲಕ್ಷ ಕಮ್ಮಿ ಕೊಡ್ಬೇಕು ಅಂತ ಬೇರೆ ಕೊಡ್ತಾರೆ. ಆಮೇಲೆ ನಿಮ್ಗೆ ಏರಿನೇ ಕಳಿಸ್ಬಿಡ್ತಾರೆ, ಆಮೇಲೆ ನಿಮ್ಗೆ ಭೂಮಿಯಿಂದನೇ ಕಳಿಸ್ಬಿಡ್ತಾರೆ. ಅರ್ಥ ಆಯ್ತಾ? ಇವತ್ತು ನೀವು ಚಿತ್ರ ಹಿಂದೂಗಳು ತಗೊಂಡಿಲ್ಲ. ಬಾಡಿಗೆ ಮನೆ ಆಗ್ಲಿ, ಬಾಡಿಗೆ ಅಂಗಡಿ ಆಗ್ಲಿ ಹಿಂದೂಗಳು ಮಾತ್ರ ಕೊಡಿ, ಬೇರೆ ಯಾರು ಕೊಡಬೇಡಿ ಅಂತ ನಾನು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. लक्ष्मण भैया की, भरत भैया की, पवन सुत हनुमान की, जय श्री राम, जय श्री राम, जय श्री राम, जय श्री राम, राम लक्ष्मण जानकी, जय बोलो हनुमान की, राम लक्ष्मण जानकी, जय बोलो हनुमान की, वंदे मातरम, वंदे
नर्मदा माता की सीता माता की माता की सीता माता की लक्ष्मी माता की पार्वती माता की श्री रामचंद्र की श्री राम की जय श्री रामचंद्र की श्री रामचंद्र की